ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ನೀವು ಹೆಂಗದಿರಿ? ಯಾಕಂದ್ರೆ ತುಂಬ ಜನ ಕೇಳ್ತಿರ್ತೀರಿ ಹೆಂಗದಿರಿ ಆರಾಮದಿರಿ ಇಲ್ಲ ಅಂತೇಳಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವು ಹೆಂಗದಿರಿ? ತುಂಬ ದಿನಗಳ ನಂತರ ವಿಡಿಯೋ ಹಾಕ್ತಾಯಿದ್ದೀನಿ. ಹೋದ ಸತಿ ನಾನೊಂದು ಕ್ಲೋಸ್ ನೆಕ್ಕಿದ್ದು ವಿಡಿಯೋ ಹಾಕಿದ್ದೆ. ಇದೇನು ವೇರ್ ಮಾಡಿಲ್ಲ, ಹಾಫ್ ಕಾಲರ್ ನೋಡ್ಬೋದು. ಈ ಹಾಫ್ ಕಾಲರ್ ಬ್ಲೌಸು ಇದೆಲ್ಲ ಕೂಡ ನಾನು ಆನ್ಲೈನ್ ಆಫ್ಲೈನ್ ಕ್ಲಾಸ್ ಒಳಗೆ ನೀಟಾಗಿ ಹೇಳ್ಕೊಡಾಕತ್ತೀನಿ. ಮತ್ತು ಇದನ್ನು ಕೂಡ ನಾನು ಯೂಟ್ಯೂಬ್ ಒಳಗೆ ಹಾಕಿದ್ದೆ. ಈ ವಿಡಿಯೋ ತುಂಬ ಜನ ನೋಡಿರಿ ಅನ್ನಿಸ್ತೈತಿ. ಈ ವಿಡಿಯೋ ಅಂದರೆ ಕ್ಲೋಸ್ ನೆಕ್ಕಿಂದ ವಿಡಿಯೋ ನಾನು ಹಾಕಿದ್ದೆ. ಆಮೇಲೆ ನಮ್ಮದು ಕ್ಲಾಸಸ್ ಆನ್ಲೈನ್ ಮತ್ತು ಆಫ್ಲೈನ್ ಎಲ್ಲ ಕ್ಲಾಸಸ್ಸು ಸ್ಟಾರ್ಟ್ ಆಗಕತ್ತಾವು. ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಅದಲ್ಲ, ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ನೀವು ಬೇಗನೆ ಬಂದು ಜಾಯಿನ್ ಆಗ್ಬೋದು. ಯಾಕಂದರೆ ಲಿಮಿಟೆಡ್ ಸೀಟ್ಸ್ ಇರ್ತವೆ. ಆನ್ಲೈನ್ ಆಯಿತು ಆಫ್ಲೈನ್ ಆಯಿತು, ಯಾವುದೇ ಒಂದು ಬ್ಯಾಚಿಗೆ ನೀವು ಫಸ್ಟ್ ಜಾಯಿನ್ ಆದ್ರಿ ಅಂದರೆ ಓಕೆ, ಇಲ್ಲ ಅಂದರೆ ಸೀಟ್ ಫುಲ್ ಆದು ಅಂತಂದರೆ ನೆಕ್ಸ್ಟ್ ಬ್ಯಾಚಿಗೆ ನೀವು ಜಾಯಿನ್ ಆಗಬೇಕಾಗ್ತದೆ. ಮತ್ತು ಇನ್ನೊಂದು ಏನಂತಂದರೆ ಆಲ್ರೆಡಿ ನಮ್ಮದು ಫಸ್ಟ್ ಬ್ಯಾಚಿಗೆ ಆಫ್ಲೈನ್ ಫಸ್ಟ್ ಬ್ಯಾಚಿಗೆ ತುಂಬ ವ್ಯಾಲ್ಯೂ ಇದೆ. ಎಲ್ಲರೂ ಕೇಳೋದು ಫಸ್ಟ್ ಬ್ಯಾಚೆ. ನಾನು ಅನೌನ್ಸ್ ಮಾಡಿದ ತಕ್ಷಣವೇ ಫಸ್ಟ್ ಬ್ಯಾಚು ಫುಲ್ ಆಗಿಬಿಡ್ತಾವೆ. ಆಫ್ಲೈನ್ ಕ್ಲಾಸಿಗೆ ನಾನು 10ರಿಂದ 12 ಜನ ಅಷ್ಟೇ ತೊಗೋತೀನಿ, ಜಾಸ್ತಿ ತೊಗೊಳ್ಳಲ್ಲ. ಯಾಕಂದರೆ ರೂಮ್ದು ಇದು ನೋಡ್ಕೊಂಡು ಜಾಗ ನೋಡಿಕೊಂಡು ತೊಗೋಬೇಕಾಗ್ತದೆ. ಮತ್ತು ಹಿಂಗೆ ಕ್ಲಾಸ್ ದೊಡ್ಡದಾಗಕತ್ತು ಅಂತಂದ್ರೆ ಮುಂದೆ ಫ್ಯೂಚರ್ ಒಳಗೆ ನಾನು ದೊಡ್ಡದೊಂದು ರೂಮ್ ಹೇಳೋದು ಜಾಸ್ತಿ ಜನನ ತೊಗೊಂಡು ಮಾಡಬೇಕು ಅಂತ ಅಂದ್ಕೊಂಡೇನಿ. ಇದು ದೇವರ ಕೈಯಲ್ಲದ ಏನಾಗ್ತದೋ ಗೊತ್ತಿಲ್ಲ. ಬಟ್ ಇವಾಗಂತೂ ಮನೆಯಲ್ಲೇ ಚೆನ್ನಾಗಿ ನಡೆದದ. ಫಸ್ಟ್ ಮತ್ತು ಸೆಕೆಂಡ್ ಬ್ಯಾಚ್ 2 ಬ್ಯಾಚಸ್ ಮಾಡೀನಿ ನಾನು ಟೈಲರಿಂಗದು. ಫಸ್ಟ್ ಬ್ಯಾಚಿಗೆ 10ರಿಂದ 12, ಸೆಕೆಂಡ್ ಬ್ಯಾಚಿಗೂ 10ರಿಂದ 12. ಮತ್ತು ಆಫ್ಲೈನ್ ಕ್ಲಾಸಿಗೆ ಹೇಳಿದ್ದೆ ನಾನು ಇದಷ್ಟು ತನಕ. ಮತ್ತು ಆನ್ಲೈನ್ ಬ್ಯಾಚಸ್ ಕೂಡ ಸ್ಟಾರ್ಟ್ ಅದಾವೆ ನಮ್ಮ. ಈಗ ನೆಕ್ಸ್ಟ್ ಬ್ಯಾಚ್ ನಮ್ಮದು ಬ್ಲೌಸ್ ಕೋರ್ಸದ್ದು ಅಂದರೆ ಫುಲ್ ಬ್ಲೌಸ್ ಕೋರ್ಸಿದ್ದು ನೆಕ್ಸ್ಟ್ ಬ್ಯಾಚ್ ನಮ್ಮದು ಜೂನ್ 15ನೇ ತಾರೀಕಿಗೆ ಸ್ಟಾರ್ಟ್ ಆಗೋದದ. ಇದು ಮಾಸ್ಟರ್ ಕ್ಲಾಸ್ ಒಳಗದ. ಕಂಪ್ಲೀಟ್ ನಿಮಗೆ ಬಾಡಿ ಮೆಜರ್ಮೆಂಟ್ ತೊಗೊಂಡು ಯಾವ ರೀತಿ ನಾವು ಪರ್ಫೆಕ್ಟಾಗಿ ಕಟ್ಟಿಂಗ್ ಸ್ಟಿಚಿಂಗ್ ಮಾಡಬೇಕು ಅಂಥೇಳಿ ಎಲ್ಲ ಥರದ್ದು ಬ್ಲೌಸ್ಗಳು ನಾನು ಬಾಡಿ ಮೆಜರ್ಮೆಂಟ್ ಒಳಗೆ ಹೇಳ್ಕೊಡ್ತೀನಿ. ಯಾಕಂದರೆ ಬಾಡಿ ಮೆಜರ್ಮೆಂಟೇ ಯಾಕೆ ಹೇಳ್ತೀವಿ ಅಂತಂದರೆ ಅದು ಪರ್ಫೆಕ್ಟಾಗಿ ಬರ್ತದೆ. ಎಲ್ಲಿಯೂ ಕೂಡ ನಮ್ಗೆ ವೇರಿಯೇಷನ್ ಆಗೋದಿಲ್ಲ, ಶೋಲ್ಡ್ರ್ ಡ್ರಾಪ್ ಆಗೋದಿಲ್ಲ, ಆಮೇಲೆ ರಿಂಕಲ್ಸ್ ಬರೋದಿಲ್ಲ, ಏನೂ ಪ್ರಾಬ್ಲಮ್ ಇರೋದಿಲ್ಲ. ಅದು ಪರ್ಫೆಕ್ಟಾಗಿ ಬಂದಿರ್ತದೆ ಬಾಡಿ ಮೆಜರ್ಮೆಂಟ್ ತೊಗೊಂಡು ನಾವು ಕಟ್ಟಿಂಗ್ ಸ್ಟಿಚಿಂಗ್ ಮಾಡಿದ್ದೀವಿ ಅಂದ್ರೆ. ಈ ಮಾಸ್ಟರ್ ಕ್ಲಾಸ್ ಒಳಗೇ ಈ ನಾನು ಏನು ಬ್ಯಾಚಸ್ ಮಾಡ್ತಾ ಇದ್ದೀನಲ್ಲ, ಅವರೆಲ್ಲ ಕೇಳೋದು ಏನಂತಂದರೆ, ಮ್ಯಾಮ್ ನೀವು ಬಾಡಿ ಮೆಜರ್ಮೆಂಟ್ ಹೇಳ್ಕೊಡತ್ತಿರಲ್ಲ, ಓಕೆ, ಬಟ್ 2 ಬ್ಲೌಸ್, ಒಂದು ಸಾದಾ ಒಂದು ಕಟೋರಿ, ಅಳತೆ ಬ್ಲೌಸ್ದಿಂದ ಅಳತೆ ತೆಗೆದು ಯಾವ ರೀತಿ ಕಟ್ಟಿಂಗ್ ಸ್ಟಿಚಿಂಗ್ ಮಾಡೋದಂತೆ ಇದೇ ಕೋರ್ಸ್ ಒಳಗೆ ಹೇಳ್ಕೊಡ್ರಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಾರ. ಅವು 2 ಬ್ಲೌಸ್ ಕೂಡ ನಾನು ಲಾಸ್ಟಲ್ಲಿ ಅವ್ರಿಗೆ ಹೇಳ್ಕೊಡ್ತೀನಿ. ಅದಕ್ಕೋಸ್ಕರ ನಾನು ಹೇಳೋದು, ಇದರಲ್ಲಿ ತುಂಬಾ ಬೆನಿಫಿಟ್ ಅದ ನಿಮ್ಗೆ. ಆನ್ಲೈನ್ ಕ್ಲಾಸಲ್ಲಿ ಮತ್ತು ಆಫ್ಲೈನ್ ಕ್ಲಾಸ್ ಆಯಿತು, ತುಂಬಾ ಬೆನಿಫಿಟ್ ಅದ. ಇಷ್ಟು ಕಡಿಮೆ ಫೀಸ್ ಒಳಗೆ ನಾನು ಎಲ್ಲನೂ ಕೂಡ ಹೇಳ್ಕೊಡ್ತೀನಿ. ನಿಮಗೆ ಹೊರಗೆ ನೀವು ಏನಾರೇ ಜಾಯಿನ್ ಆದ್ರಿ ಅಂತಂದರೆ ತುಂಬ ಕಾಸ್ಟ್ಲಿ ಇರ್ತದೆ. ಫೀಸ್ ತುಂಬ ಜಾಸ್ತಿ ತೊಗೊಂಡು ಹೇಳ್ಕೊಡ್ತಾರೆ. ಮತ್ತು ಇನ್ಸ್ಟಾಲ್ಮೆಂಟ್ ಇರಲ್ಲ. ನಮ್ಮದು ಇನ್ಸ್ಟಾಲ್ಮೆಂಟ್ ಅದ. 2 ಇನ್ಸ್ಟಾಲ್ಮೆಂಟಲ್ಲಿ ಅಂದರೆ 2 ಸತಿ ನೀವು ಪೇ ಮಾಡಿ ನಿಮ್ಮದು ಫೀಸನ್ನು ಕಂಪ್ಲೀಟ್ ಮಾಡ್ಬೋದು. ಒಂದೇ ಸತಿಗೆ ಆಗಲ್ಲ ಅನ್ನೋರು ಫೀಸ್ ಪೇ ಮಾಡ್ಬೋದು. ಹೇಳ್ತೀನಿ ನಾನು ಆನ್ಲೈನಿಗೆ ಎಷ್ಟು ಫೀಸ್ ಅದತ್ತಂದರೆ 2 ತಿಂಗಳು ಕೋರ್ಸಿಗೆ 4,000 ಫೀಸ್ ಇದೆ. ಮತ್ತು ಡ್ರೆಸ್ ಕೋರ್ಸಿಗೆ ಏನೀಗ ನೆಕ್ಸ್ಟ್ ಅಪ್ಕಮಿಂಗ್ ಡ್ರೆಸ್ ಕೋರ್ಸ್ ಸ್ಟಾರ್ಟ್ ಅಲ್ಲ, ಅದು ಕೂಡ ನಿಮ್ಗೆ 3 ತಿಂಗಳಿಗೆ 4,000 ಫಸ್ಟ್ ಬ್ಯಾಚ್ ಆಫರ್ ಆಗಿರ್ತದೆ. ಮತ್ತು ನೀವು ನೆಕ್ಸ್ಟ್ ಬ್ಯಾಚಿಗೆ ಜಾಯಿನ್ ಆಗ್ತೀನಿ ಅಂದ್ರೆ ಇದು ಫೀಸ್ 500 ಇನ್ಕ್ರೀಸ್ ಆಗ್ತದೋ 1000 ಇನ್ಕ್ರೀಸ್ ಆಗ್ತದೋ ಗೊತ್ತಿಲ್ಲ. ಇದ್ರ ರಿಸಲ್ಟ್ ಮೇಲೆ ನಾನು ಆಮೇಲೆ ಸೆಕೆಂಡ್ ಬ್ಯಾಚಿಗೆ ಫೀಸ್ ಹೆಚ್ಚಿಗೆ ಮಾಡ್ತೀನಿ. ಯಾಕಂದರೆ ಫಸ್ಟ್ ಬ್ಯಾಚ್ ಯಾರು ಜಾಯ್ನ್ ಆಗ್ತಾರಲ್ಲ ಅವ್ರಿಗಷ್ಟೇ ಫೀಸ್ ಕಡಿಮೆ. ಬೇಕಿದ್ರೆ ನಾನು ನಿಮ್ಗೆ ಏನೇನು ಕಲಿಸ್ತೀನಿ ಅಂಥೇಳಿ ಫುಲ್ ಬ್ಲೌಸ್ ಕೊರ್ಸೋದು, ಫುಲ್ ಡ್ರೆಸ್ ಕೊರ್ಸೋದು ನಾನು PDF ರೆಡಿ ಮಾಡೀನಿ. ನಿಮಗೆ ಆನ್ಲೈನ್ ಮತ್ತು ಆಫ್ಲೈನ್ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಲ್ಲ ಆ ನಂಬರ್ಗೆ ನೀವು ಡ್ರೆಸ್ ಕೋರ್ಸ್ ಆಗಲಿ ಬ್ಲೌಸ್ ಕೋರ್ಸ್ ಆಗಲಿ ಅದನ್ನು ಮೆನ್ಷನ್ ಮಾಡಿರಿ. ನನಗೆ ಬ್ಲೌಸ್ ಕೋರ್ಸ್ ಒಳಗೆ ಇಂಟ್ರೆಸ್ಟ್ ಅದ ರೀ, ಆನ್ಲೈನು ನಾನು ಜಾಯ್ನ್ ಆಗ್ತೀನಿ ಅಂತ ಈ ರೀತಿ ಮೆಸೇಜ್ ಹಾಕಿದ್ರಿ ಅಂತಂದರೆ ನಾನು ನಿಮಗೆ PDF ಕಳಿಸ್ತೀನಿ. ಬ್ಲೌಸ್ ಅಷ್ಟೇ ಅಲ್ಲ, ಡ್ರೆಸ್ ಕೂಡ ಜಾಯ್ನ್ ಆಗ್ತೀನಿ ಅಂದರೆ ಅದರದ್ದು PDF ಕಳಿಸಿರ್ತೀನಿ. ಮತ್ತು ಪೋರ್ಷನ್ ಸೇಮ್ ಆನ್ಲೈನ್ ಮತ್ತು ಆಫ್ಲೈನ್ ಒಳಗೆ ನಾನು ಏನು PDF ರೆಡಿ ಮಾಡಿಲ್ಲ ಅದನ್ನೇ ಆಫ್ಲೈನ್ ಕ್ಲಾಸಿಗೆ ಹೇಳ್ಕೊಡ್ತೀನಿ. ಇಲ್ಲಿ ಬೇರೆ ಅಲ್ಲಿ ಬೇರೆ ಇಲ್ಲ, 2 ಸೇಮು. ಬಟ್ ಆಫ್ಲೈನ್ ಕ್ಲಾಸಿಗೆ ಸ್ವಲ್ಪ ಫೀಸ್ ಜಾಸ್ತಿ ಇರ್ತದೆ. ಆಫ್ಲೈನ್ ಕ್ಲಾಸಿಗೆ ಬಂದುಬಿಟ್ಟಾಗೋರಿಗೆ ನಾನು ಫೀಸ್ ಹೇಳ್ತೀನಿ, ಓಕೆನಾ. ಮತ್ತು ಯಾವ್ಯಾವ ಡೇಟಿಗೆ ಯಾವ್ಯಾವ ಕೋರ್ಸ್ ಸ್ಟಾರ್ಟ್ ಆಗ್ತಾವೆ ಅಂತ ಹೇಳ್ತೀನಿ. ಜೂನ್ 10ನೇ ತಾರೀಕಿಗೆ ನಮ್ಮದು ಆಫ್ಲೈನ್ ಕ್ಲಾಸು, ಫುಲ್ ಬ್ಲೌಸ್ ಕೋರ್ಸ್ ಆಫ್ಲೈನ್ ಕ್ಲಾಸ್ ಇಲ್ಲೇ ಬಂದು ಕಲಿಯೋರಿಗೆ ಜೂನ್ 10ನೇ ತಾರೀಕಿಗೆ ಬ್ಯಾಚಸ್ಸು 10ರಿಂದ 12, 12ರಿಂದ 2 ಸ್ಟಾರ್ಟ್ ಆಗ್ತಾಯಿವೆ. ಆಲ್ರೆಡಿ ಅಡ್ಮಿಷನ್ ಸ್ಟಾರ್ಟ್ ಆಗ್ಯಾವು, ಕ್ಲೋಸ್ ಆಗಲಿಕ್ಕೂ ಬಂದಾವು. ಲಿಮಿಟೆಡ್ ಸೀಟ್ಸ್ ಅದಾವು. ಬೇಗನೆ ಬಿಜಾಪುರ ಸುತ್ತಮುತ್ತ ಅಥವಾ ಲೋಕಲ್ ಇದ್ರಿಂದ ಬಂದು ಬೆಟ್ಟಾಗಿ ನೀವು ಅಡ್ಮಿಷನ್ ಕನ್ಫರ್ಮ್ ಅಂದರೆ ಒಂದು ಸ್ವಲ್ಪ ಫೀಸ್ ತುಂಬಿ ನಿಮ್ಮ ಅಡ್ಮಿಷನ್ ಕನ್ಫರ್ಮ್ ಮಾಡ್ಕೊಂಡು ಹೋಗ್ರಿ, ಓಕೆನಾ. ಆಮೇಲೆ ಆನ್ಲೈನ್ದು ಯಾವಾಗ ಸ್ಟಾರ್ಟ್ ಅದಾವ ಅಂತಂದರೆ ಆನ್ಲೈನ್ ಜೂನ್ 15ನೇ ತಾರೀಕಿಗೆ ಫೀಸ್ ಏನಿದೆ 4,000, 2 ಇನ್ಸ್ಟಾಲ್ಮೆಂಟ್ ಒಳಗಿರ್ತಾವೆ. ಫಸ್ಟ್ 2,000, ಆಮೇಲೆ 2,000 ಫೀಸ್ ಪೇ ಮಾಡ್ಬೋದು ಇನ್ಸ್ಟಾಲ್ಮೆಂಟ್ ಒಳಗೆ, ಓಕೆನಾ. ಫುಲ್ ಬ್ಲೌಸ್ ಕೋರ್ಸದ್ದು. ಆಮೇಲೆ ಡ್ರೆಸ್ ಕೋರ್ಸ್ ಅನ್ನೋದು ನಾನಿನ್ನೂ ಡೇಟ್ ಫಿಕ್ಸ್ ಮಾಡಿಲ್ಲ, ಬರೀ ಅನೌನ್ಸ್ ಮಾಡಿದ್ದೆ. ಹಿಂಗಾಗಿ ತುಂಬ ಜನ ಅಂದರೆ ಒಂದು
ಸ್ವಲ್ಪ ಜನ ಜಾಯ್ನ್ ಆಗ್ಯಾರ, ಇನ್ನೂ ಸ್ವಲ್ಪ ಜನ ಪೆಂಡಿಂಗ್ ಒಳಗದಾರ. ಯಾಕಂದ್ರೆ ಈಗ ಸ್ಕೂಲ್ ಅದೆಲ್ಲ ಸ್ಟಾರ್ಟ್ ಆಗೈತಲ್ಲ, ಫೀಸ್ ಅದು ತುಂಬಿ ಖಾಲಿ ಆಗಿರ್ತಾರೆ. ಹೀಗಾಗಿ ಒಂದು ಸ್ವಲ್ಪ ಟೈಮ್ ಕೊಡ್ರಿ, ನಾವು ಜಾಯ್ನ್ ಆಗ್ತೀರಿ ಅಂತಾರೆ. ಇನ್ನೊಂದು ಸ್ವಲ್ಪ ಅಂದರೆ ಎಂಟು ದಿವಸ, ಇನ್ನೊಂದು 8 ದಿವಸ ಹೋಗಲಿ, ನಾನು ಡ್ರೆಸ್ ಕೋರ್ಸ್ ಕೂಡ ಸ್ಟಾರ್ಟ್ ಮಾಡ್ತೀನಿ. ಡ್ರೆಸ್ ಕೋರ್ಸ್ ಒಳಗೆ ತುಂಬ ಬೆನಿಫಿಟ್ ಅದ, ತುಂಬ ಹೇಳ್ಕೊಟ್ಟಿನಿ, ನೀಟಾಗಿ ಕಲಿಬೋದು ನೀವು. ಡ್ರೆಸ್ ಕೋರ್ಸ್ ಒಳಗೆ ತುಂಬ ಬೆನಿಫಿಟ್ ಅದ, ತುಂಬ ಹೇಳ್ಕೊಡ್ತಾ ಇದ್ದೀನಿ, ತುಂಬ ಕಲಿಸ್ಕೊಡ್ತಾ ಇದ್ದೀನಿ, ತುಂಬ ಬೆನಿಫಿಟ್ ಅದ. ನೀವು ಆರಾಮ್ಸೆ ಕಣ್ಣು ಮುಚ್ಚಿಷ್ಟು ಕಡಿಮೆ ಫೀಸ್ ಒಳಗೆ ಇಷ್ಟೆಲ್ಲ ಕಲಿಬಹುದು. ನೀವು ಬುಟಿಕ್ ಕೂಡ ಓಪನ್ ಮಾಡ್ಬೋದು, ಸ್ವಂತ ಶಾಪ್ ಕೂಡ ಹಾಕ್ಬೋದು ನಮ್ಮ ಕಡೆ ಕಲ್ತ್ರಿ ಅಂತಂದರೆ. ಯಾಕಂದರೆ ನಮ್ಮ ಕಡೆ ಕಲ್ತವ್ರು ಎಲ್ಲರೂ ತಮ್ಮ ಕಾಲ ಮೇಲೆ ತಾವು ನಿಂತಾರೆ. ಸುಮಾರು ಜನರು, ನಾನು 6ನಿಂದ ಸುಮಾರು ಒಂದು 700-800 ಸ್ಟೂಡೆಂಟ್ಸ್ಗೆ ನಾನು ಕಲಿಸಿರ್ಬೋದು ಇಲ್ಲಿ ತನಕ. ನಾನು ಕ್ಲಾಸ್ ಸ್ಟಾರ್ಟ್ ಮಾಡಿ ಒಂದು 2-3 ಇಯರ್ಸ್ ಆಯಿತು. ಓಕೆನಾ, ಇಷ್ಟು ಜನ ನನ್ನ ಕಡೆ ಕಲ್ತಾರ. ಮತ್ತು ನಾನು 1 ಇಯರ್ ಗ್ಯಾಪ್ ಮಾಡಿದ್ದೆ, ಇನ್ನೂ ಜಾಸ್ತಿ ಜನ ಕಲಿತಾ ಇದ್ದರು. ಬಟ್ 1 ಇಯರ್ ನಾನು ಗ್ಯಾಪ್ ಮಾಡಿದ್ದೆ, ನಂದು ಹೆಲ್ತ್ ಇಶ್ಯೂ ಆಗಿತ್ತು ಅಂಥೇಳಿ. ಏನು ಫಸ್ಟ್ ಬ್ಯಾಚಸ್ ಇದು ಎಲ್ಲ ಮುಗಿಸಿ 1 ಇಯರ್ ಗ್ಯಾಪ್ ಮಾಡಿದ್ದೆ. ನಾನು ಮಾರ್ಚ್ದಿಂದ ಮತ್ತೆ ನನ್ನ ಎಲ್ಲ ಆನ್ಲೈನ್ ಮತ್ತು ಆಫ್ಲೈನ್ ಬ್ಲೌಸ್, ಡ್ರೆಸ್ ಎಲ್ಲ ಕೋರ್ಸನ್ನು ನಾನು ಸ್ಟಾರ್ಟ್ ಮಾಡಿದ್ದೀನಿ. ಓಕೆನಾ, ನಿಮ್ಗೆ ಇಂಟ್ರೆಸ್ಟ್ ಇತ್ತಂದರೆ ನಮ್ಮ ಕ್ಲಾಸಿಗೆ ಜಾಯ್ನ್ ಆಗ್ಬೋದು. ವಾಟ್ಸಪ್ ಮೆಸೇಜ್ ಮಾಡಿರಿ ಅಥವಾ ಕಾಲ್ ಮಾಡಿರಿ. ನಮ್ಮದು ಬಿಜಾಪುರ, ಉತ್ತರ ಕರ್ನಾಟಕದ ಬಿಜಾಪುರ. ಓಕೆನಾ, ಆಮೇಲೆ ನಮ್ಮ ಕ್ಲಾಸ್ಗಳ ಬಗ್ಗೆ ಇಷ್ಟು ಹೇಳಕತ್ತೀರಿ. ಮತ್ತು ನಮ್ಮ ಕ್ಲಾಸಿಗೆ ಬಂದವರು ಆಯಿತು, ತುಂಬ ಚೆನ್ನಾಗಿ ಬ್ಲೌಸ್ಗಳು ಸ್ಟಿಚ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಎಲ್ಲೂ ಕೂಡ ರಿಂಕಲ್ಸ್ ಇಲ್ಲ, ಶೋಲ್ಡ್ರು ಡ್ರಾಪ್ ಇಲ್ಲ. ನಾನು ನೋಡ್ಬೋದು ಶಾರ್ಟ್ಸ್ ಒಳಗೆ ಅದೆಲ್ಲ ಹಾಕಿರ್ತೀನಿ, ನೀವು ಯೂಟ್ಯೂಬ್ ಚೆಕ್ ಮಾಡ್ಬೋದು. ಮತ್ತು ಇನ್ನೂ ಆನ್ಲೈನ್ ಸ್ಟೂಡೆಂಟು ಮತ್ತು ಆಫ್ಲೈನ್ ಸ್ಟೂಡೆಂಟು ಯಾವ ರೀತಿ ಎಲ್ಲ ಸ್ಟಿಚ್ ಮಾಡಾರಂತೆ ಅದನ್ನು ಕೂಡ ನಾನು ವೀಡಿಯೋಸ್ಗಳು ನಿಮ್ಗೆ ಯೂಟ್ಯೂಬಿಗೆ ಹಾಕ್ತಾ ಇರ್ತೀನಿ, ನೋಡಿ ನಮ್ಮ ಕ್ಲಾಸಿಗೆ ನೀವು ಜಾಯ್ನ್ ಆಗ್ಬೋದು. ಓಕೆನಾ, ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ. ಬಾಯ್ ಎಲ್ಲರಿಗೂ.